ಇಂಗ್ಲಿಷ್ನಲ್ಲಿ ಕಂಜಂಕ್ಷನ್ ಎಂದರೇನು, ಅವುಗಳನ್ನು ಎಲ್ಲಿ ಬಳಸುವುದು ಎಂದು ಕಲಿಯೋಣ ಬನ್ನಿ. ಕಂಜಂಕ್ಷನ್ ಅಂದರೆ ಸಂಯೋಜಕ ಅವ್ಯಯ ಎಂದರೆ ಎರಡು ಪದಗಳನ್ನು, ಎರಡು ಪದ ಪುಂಜಗಳನ್ನು ಅಥವಾ ಎರಡು ಉಪವಾಕ್ಯಗಳನ್ನು ಒಂದಕ್ಕೊಂದು ಸೇರಿಸಲು ಅಥವಾ ಜೋಡಿಸಲು ಬಳಸುವ ಪದ. ಕನ್ನಡದಲ್ಲಿ ನಾವು ಮತ್ತು, ಆದರೆ, ಆದ್ದರಿಂದ ಎಂದು ಹೇಗೆ ಬಳಸುತ್ತೇವೆಯೋ ಅದೇ ಕೆಲಸವನ್ನು ಇಂಗ್ಲಿಷ್ನಲ್ಲಿ ಕಂಜಂಕ್ಷನ್ಸ್ ಮಾಡುತ್ತವೆ. ನನ್ನ ಸ್ವರ ಸ್ವಲ್ಪ ಕೆಟ್ಟಿದೆ ಇವತ್ತು, ಅಂದರೆ ಹೋರ್ಸ್ ಥ್ರೋಟ್ ಅಂತಾರೆ, ಸ್ವಲ್ಪ ನೆಗಡಿಯಾಗಿತ್ತು. ಯಾರಾದರೂ ನನ್ನ ವಿಡಿಯೋ ನೋಡಲಿಕ್ಕೆ ಕಾಯ್ತಾ ಇದ್ದರೆ ಅವರಿಗೆ ಕಾಯುವುದು ಬೇಡ ಅಂತ ಹೇಳಿ ನಾನು ಪ್ರತಿದಿನ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಸೊ ನನ್ನ ವಿಡಿಯೋ ಇಲ್ಲಾಂದ್ರೂ ಸಹ ಒಂದು ದಿನ 2-3 ಸಾವಿರ ಜನ ನೋಡ್ತಾರೆ. ಸೊ ಅವರಿಗಾಗಿ ನಾನು ಈ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು ನನ್ನ ವಿಡಿಯೋ ನೋಡೋದಕ್ಕೆ. ಇಂಗ್ಲೀಷ್ನಲ್ಲಿ ಬಳಸುವ ಎಲ್ಲ ಮುಖ್ಯವಾದ ಕಂಜಂಕ್ಷನ್ಸ್ಗಳು. ಮೊದಲನೇದಾಗಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್, ಸಮಾನಾಂತರ ಸಂಯೋಜಕಗಳು. ಇವು ಎರಡು ಸಮಾನ ಪ್ರಾಮುಖ್ಯತೆಯುಳ್ಳ ಪದಗಳನ್ನು ಅಥವಾ ಇಂಡಿಪೆಂಡೆಂಟ್ ಕ್ಲಾಸಸ್ ಅಂದರೆ ಸ್ವತಂತ್ರ ವಾಕ್ಯಗಳನ್ನು ಜೋಡಿಸುತ್ತವೆ. ಇದನ್ನು ನೆನಪಿಟ್ಟುಕೊಳ್ಳಲು ಸುಲಭವಾದ ಸೂತ್ರ ಫ್ಯಾನ್ ಬಾಯ್ಸ್ ಹೇಳ್ತಾರೆ. ಫ್ಯಾನ್ ಬಾಯ್ಸ್ ಅಂದರೆ ಏನು? ನಾನು ಒಂದು ತಿಂಗಳ ಮುಂಚೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಫ್ಯಾನ್ ಬಾಯ್ಸ್ ಬಗ್ಗೆ. ಫ್ಯಾನ್ ಬಾಯ್ಸ್ ಅಂದರೆ ಏನು ಅಂತ ನೀವು ಅದನ್ನು ನೋಡಿರಬಹುದು. ನೋಡಿಲ್ಲದಿದ್ದರೂ ಓಕೆ, ನಾನು ಪುನಃ ಹೇಳ್ತಾ ಇದ್ದೇನೆ. ಫ್ಯಾನ್ ಬಾಯ್ಸ್, ಫ್ಯಾನಲ್ಲಿ ಎಫ್ ಅಂದರೆ ಫಾರ್, ಏಕೆಂದರೆ ಇದಕ್ಕಾಗಿ. ಎ ಅಂದರೆ ಆ್ಯಂಡ್ ಮತ್ತು, ಎನ್ ಅಂದರೆ ನಾರ್, ಇದು ಇಲ್ಲ ಅದು ಇಲ್ಲ. ಬಿ ಅಂದರೆ ಬಟ್ ಆದರೆ, ಆರ್ ಅಂದರೆ ಓ ಅಂದರೆ ಆರ್ ಅಥವಾ, ವೈ ಅಂದರೆ ಯಟ್ ಆದಾಗ್ಯೂ ಆದರೂ, ಎಸ್ ಅಂದರೆ ಸೊ ಆದ್ದರಿಂದ. ಸೊ ಇದಕ್ಕೆ ನಾವು FANBOYS ಅಂದರೆ ಎಫ್ ಅಂದರೆ ಫಾರ್, ಎ ಅಂದರೆ ಆ್ಯಂಡ್, ಎನ್ ಅಂದರೆ ನಾರ್, ಬಿ ಅಂದರೆ ಬಟ್, ಓ ಅಂದರೆ ಆರ್, ವೈ ಅಂದರೆ ಯಟ್, ಎಸ್ ಅಂದರೆ ಸೊ, ಹೀಗೆ ಒಟ್ಟುಗೂಡಿಸಿ ನಾವು ಫ್ಯಾನ್ ಬಾಯ್ಸ್ ಹೇಳ್ತೇವೆ. ಎರಡನೆಯದ್ದು ಸಬ್ಆರ್ಡಿನೇಟಿಂಗ್ ಕಂಜಂಕ್ಷನ್ಸ್, ಪರತಂತ್ರ ಸಂಯೋಜಕಗಳು. ಇವು ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಸ್ವತಂತ್ರ ವಾಕ್ಯ ಮತ್ತು ಒಂದು ಡಿಪೆಂಡೆಂಟ್ ಕ್ಲಾಸ್ ಪರತಂತ್ರ ವಾಕ್ಯ ಅನ್ನು ಜೋಡಿಸಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಾಡುತ್ತವೆ. ಅಂದರೆ ಇಂಡಿಪೆಂಡೆಂಟ್ ಕ್ಲಾಸ್ ಮತ್ತು ಡಿಪೆಂಡೆಂಟ್ ಕ್ಲಾಸ್ ಸೇರಿಸುವಾಗ ಅದರ ನಡುವೆ ಯಾವ ಪದ ಬರ್ತದೋ ಅದಕ್ಕೆ ನಾವು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತೇವೆ. ಉದಾಹರಣೆಗಳೊಂದಿಗೆ ನೋಡೋಣ. ಮೊದಲನೇದಾಗಿ ಕಾರಣ ಮತ್ತು ಫಲಿತಾಂಶ ತಿಳಿಸಲು, ರೀಸನ್ ಅಥವಾ ರಿಸಲ್ಟ್. ಬಿಕಾಸ್ ಏಕೆಂದರೆ, ಸಿನ್ಸ್ ರಿಂದ ಆದ ಕಾರಣ, ಆ್ಯಸ್ ಹಾಗೆ ಆದ ಕಾರಣ, ಸೋ ದ್ಯಾಟ್ ಅದಕ್ಕೋಸ್ಕರ. ಸಮಯವನ್ನು ತಿಳಿಸಲು ಟೈಮ್, ವೆನ್ ಯಾವಾಗ ಆ ಸಮಯದಲ್ಲಿ, ವೈಲ್ ಆ ಸಮಯದಲ್ಲಿ ಮಾಡುತ್ತಿರುವಾಗ, ಬಿಫೋರ್ ಮುಂಚೆ, ಆಫ್ಟರ್ ನಂತರ, ಅಂಟಿಲ್ ಟಿಲ್ ಅಲ್ಲಿಯವರೆಗೆ, ಆ್ಯಸ್ ಸೂನ್ ಆಸ್ ತಕ್ಷಣವೇ, ಸಿನ್ಸ್ ಅಂದಿನಿಂದ. ನಿಬಂಧನೆ ವಿಧಿಸಲು ಕಂಡೀಷನ್, ಇಫ್ ಆದರೆ ಒಂದು ವೇಳೆ, ಅನ್ಲೆಸ್ ಹೊರತುಪಡಿಸಿ ಇಲ್ಲದಿದ್ದರೆ, ಪ್ರೊವೈಡೆಡ್ ದ್ಯಾಟ್ ಒಂದು ವೇಳೆ ಈ ಷರತ್ತಿನ ಮೇಲೆ. ಇವು ಎರಡು ಕ್ಲಾಸ್ಗಳನ್ನು ಅಂದರೆ ಒಂದು ಡಿಪೆಂಡೆಂಟ್ ಕ್ಲಾಸ್ ಮತ್ತೊಂದು ಇಂಡಿಪೆಂಡೆಂಟ್ ಕ್ಲಾಸನ್ನು ಜೋಡಿಸುವಾಗ ಈ ಪದಗಳನ್ನು ನಾವು ಉಪಯೋಗಿಸ್ತೇವೆ. ಮುಂದಿದ್ದು ಯಾವುದು? ವ್ಯತ್ಯಾಸ ಅಥವಾ ವಿರೋಧ ತಿಳಿಸಲು. ಆಲ್ದೋ, ದೋ ಇವೊಂದು, ಆದಾಗ್ಯೂ ಆದರೂ. ವೈಲ್ ವೆರಸ್ ಆದರೆ ಇನ್ನೊಂದು ಕಡೆ. ಮೂರನೆಯದ್ದು ಕೋರಿಲೇಟಿವ್ ಕಂಜಂಕ್ಷನ್ಸ್, ಜೋಡಿ ಸಂಯೋಜಕಗಳು. ಇವು ವಾಕ್ಯದಲ್ಲಿ ಯಾವಾಗಲೂ ಜೋಡಿಯಾಗಿ ಒಟ್ಟಿಗೆ ಬರುತ್ತವೆ, ಅಂದರೆ ಪೇರ್ಸಲ್ಲಿ ಬರ್ತವೆ. ಮೊದಲನೇದಾಗಿ ಐದರ್ ಆರ್, ಇದಲ್ಲದಿದ್ದರೆ ಅದು, ಎರಡರಲ್ಲಿ ಒಂದು, ಇದಲ್ಲದಿದ್ದರೆ ಅದು, ಐದರ್ ಆರ್. ನೈದರ್ ನಾರ್, ಇದೂ ಅಲ್ಲ ಅದೂ ಅಲ್ಲ, ಎರಡೂ ಇಲ್ಲ. ಬೋತ್ ಆ್ಯಂಡ್, ಇದೂ ಮತ್ತು ಅದು ಸಹ, ಎರಡೂ. ನಾಟ್ ಓನ್ಲಿ ಬಟ್ ಆಲ್ಸೋ, ಇದು ಮಾತ್ರವಲ್ಲದೆ ಅದು ಕೂಡ. ವೆದರ್ ಆರ್, ಇರಲಿ ಅಥವಾ ಇಲ್ಲದಿರಲಿ. ಸ್ಕೇರ್ಸ್ಲಿ ವೆನ್, ಹಾರ್ಡ್ಲಿ ವೆನ್, ಆಗ ತಾನೇ, ಅಷ್ಟರಲ್ಲಿ. ಕಂಜಂಕ್ಷನ್ ಇಲ್ಲದೆ ವಾಕ್ಯ ಮಾಡಲಿಕ್ಕೆ ಸಾಧ್ಯ ಉಂಟಾ? ನೋಡಿ, ಕಂಜಂಕ್ಷನ್ ಇಲ್ಲದೆ ವಾಕ್ಯ ಆದರೆ ಏನಾಗ್ತದೆ ಅಂತ ನೋಡಿ. ಐ ವಾಸ್ ಟಯರ್ಡ್,
ಐ ವೆಂಟ್ ಟು ಸ್ಲೀಪ್, ನನಗೆ ಸುಸ್ತಾಗಿತ್ತು, ನಾನು ಮಲಗಲು ಹೋದೆ. ಈ ಎರಡು ವಾಕ್ಯಗಳಿಗೆ ಏನಾದರೂ ಸಂಬಂಧ ಉಂಟಾ? ಸಂಬಂಧ ಉಂಟು ಅಂತ ನೀವು ಹೇಳ್ಬೋದು, ಬಟ್ ಆ ಸಂಬಂಧ ಜೋಡಿಸುವ ಪದ ಎಲ್ಲಿದೆ? ಐ ವಾಸ್ ಟಯರ್ಡ್, ಐ ವೆಂಟ್ ಟು ಸ್ಲೀಪ್, ಇದು ಎರಡು ಸ್ವತಂತ್ರ ವಾಕ್ಯಗಳು. ಈಗ ಇದನ್ನು ಜೋಡಿಸಿ ನೋಡೋಣ ಕಂಜಂಕ್ಷನ್ ಜೊತೆಗೆ. ಐ ವಾಸ್ ಟಯರ್ಡ್, ಸೋ ಐ ವೆಂಟ್ ಟು ಸ್ಲೀಪ್, ನನಗೆ ಸುಸ್ತಾಗಿತ್ತು, ಆದ್ದರಿಂದ ನಾನು ಮಲಗಲು ಹೋದೆ. ಕಂಜಂಕ್ಷನ್ ಇದ್ದರೆ ಈ ವಾಕ್ಯಗಳು ಎಷ್ಟು ಸುಂದರವಾಗಿ ಆಗ್ತವೆ ಅಲ್ವಾ? ಅಂದರೆ ಎರಡು ವಾಕ್ಯಗಳನ್ನು ಜೋಡಿಸಲಿಕ್ಕೆ ಕಂಜಂಕ್ಷನನ್ನು ಉಪಯೋಗಿಸಿದರೆ ವಾಕ್ಯಗಳು ಎಷ್ಟು ಸುಂದರವಾಗಿ ಆಗ್ತವೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಂಡಿದ್ದೇವೆ.